ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇನ್ಸ್ಟಾಗ್ರಾಮ್ ಅಕೌಂಟ್ನ ಪಾಸ್ವರ್ಡ್ ಮರ್ತೋದ್ರಿ. ಸೊ 2 ಸೆಕೆಂಡಲ್ಲಿ ನೀವು ಅದನ್ನು ತಿಳ್ಕೊಬೋದು. ಹೌದು, ಇದಕ್ಕೆ ಯಾವುದೇ ಬ್ಯಾಕಪ್ ಬೇಕಾಗಿಲ್ಲ, ರಿಕವರಿ ಇಮೇಲ್ ಬೇಕಾಗಿಲ್ಲ, ನಂಬರ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಸಿಂಪಲ್ಲಾಗಿ ನಾನು ಹೇಳುವಂಥ ಈ ಟ್ರಿಕ್ಕನ್ನು ನೀವು ಅಪ್ಲೈ ಮಾಡಿದರೆ 5 ಸೆಕೆಂಡಲ್ಲಿ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಮರ್ತೋದ್ರೆ ಅದನ್ನು ನೀವು ರಿಕವರಿ ಮಾಡ್ಬೋದು. ಹೌದು, ನಿಮ್ಮ ಒರಿಜಿನಲ್ ಪಾಸ್ವರ್ಡ್ ಯಾವುದಿದೆ ಅದನ್ನು ನೀವು ಐಡೆಂಟಿಫೈ ಮಾಡ್ಬೋದು. ಇದು ಬಂದುಬಿಟ್ಟು 2 ಮಿನಿಟಲ್ಲಿ ನೀವು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ಸೊ ಕೊನೆ ತನಕ ನೋಡಿ. ಇನ್ಸ್ಟಾಗ್ರಾಮನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ತೀರಿ. ಸೊ ಹಾಗಾಗಿ ತುಂಬ ಕೇಸಲ್ಲಿ ಏನಾಗುತ್ತೆ, ನಾವು ಪಾಸ್ವರ್ಡನ್ನು ಮರ್ತು ಹೋಗ್ತೀವಿ. ಕೆಲವೊಮ್ಮೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಲಾಗೌಟ್ ಆಗುತ್ತೆ. ಇನ್ನು ಕೆಲವೊಮ್ಮೆ ಮೊಬೈಲನ್ನು ಚೇಂಜ್ ಮಾಡಿದಾಗ ನಮಗೆ ಅಲ್ಲಿ ಸೈನ್ ಇನ್ ಮಾಡುವಾಗ ಪಾಸ್ವರ್ಡ್ ಬೇಕಾಗುತ್ತೆ. ಈ ರೀತಿ ಕೇಸಲ್ಲಿ ನಮಗೆ ಪಾಸ್ವರ್ಡನ್ನು ಮರ್ತೋದ್ರೆ ತುಂಬ ಸಮಸ್ಯೆ ಆಗುತ್ತೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಯಾವುದೇ ಒಂದು ಬ್ಯಾಕಪ್ ಇಲ್ಲದೇ ನೀವು ಇನ್ಸ್ಟಾಗ್ರಾಮ್ ಪಾಸ್ವರ್ಡನ್ನು ಮರ್ತೋಗಿದ್ರೆ ಅದನ್ನು ನೀವು ರಿಕವರಿ ಮಾಡ್ಕೋಬೋದು. ಅಂದರೆ ಒರಿಜಿನಲ್ ಪಾಸ್ವರ್ಡ್ ಯಾವುದು ಅದನ್ನು ನೀವು ಫೈಂಡ್ ಔಟ್ ಮಾಡ್ಬೋದು. ಈಸಿಯಾಗಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಅದೇ ರೀತಿ ಯಾರೆಲ್ಲ ಹೊಸಬರಾಗಿದ್ದರೆ, ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಕ್ಕೆ ಜೆನ್ನಾದ ವೀಡಿಯೋಸನ್ನು ಮಾತ್ರ ಮಾಡ್ತೀವಿ. ಹಾಗಾಗಿ ಮೊದಲೇದಾಗಿ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ನ ಪಾಸ್ವರ್ಡನ್ನು ಮರ್ತರೆ ರಿಕವರಿ ಮಾಡಬೇಕಂದ್ರೆ ಮೊದಲೇದಾಗಿ ನೀವು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು, ಕೆಳಗೆ ಇಲ್ಲಿ ಪ್ರೊಫೈಲ್ ಐಕನ್ ಇದೆ, ನೀವು ಚೆಕ್ ಮಾಡ್ಬೋದು. ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಹೌದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಮಾಡಬೇಕಾಗಿತ್ತು ನೋಡ್ಬೋದು, ಟಾಪಲ್ಲಿ 3 ಲೈನ್ ಬರುತ್ತೆ ನೋಡ್ಬೋದು. ಇಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. 3 ಲೈನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ನೋಡ್ಬೋದು ಅಕೌಂಟ್ ಸೆಂಟರ್ ಅಂತಿದೆ. ಫಸ್ಟ್ ಐಕನ್ ನೋಡ್ಬೋದು, ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಯಾವ ರೀತಿ ರಿಕವರಿ ಮಾಡ್ಬೋದು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಒಂದು ರಿಕ್ವೆಸ್ಟು, ನೀವಿನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋ ಮಾಡ್ಕೊಂಡು ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಲೈಕ್ ಮಾಡಿ. ನಿಮ್ಮ ಒಳ್ಳೆಯ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ತಿಳಿಸಿ. ಇವಾಗ ನೀವು ಮಾಡಬೇಕಾಗಿರೋದು ಯಾವ ರೀತಿ ಪಾಸ್ವರ್ಡನ್ನು ರಿಕವರಿ ಮಾಡಿ ತಿಳಿಸ್ಕೊಡ್ತೀನಿ. ಇಲ್ಲಿ ಅಕೌಂಟ್ ಸೆಂಟರ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ರೀತಿ ನೀವು ಸ್ಕ್ರಾಲ್ ಡೌನ್ ಮಾಡಿದರೆ ಇಲ್ಲಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಆಪ್ಷನ್ ಬರುತ್ತೆ ನೋಡ್ಬೋದು. ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಆಪ್ಷನ್ ಬರುತ್ತೆ, ನೀವು ಚೆಕ್ ಮಾಡ್ಬೋದು. ಬಟ್ ಇಲ್ಲಿ ನೀವು ಚೇಂಜ್ ಪಾಸ್ವರ್ಡನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ನಿಮ್ಮ ಓಲ್ಡ್ ಪಾಸ್ವರ್ಡ್ ಅದು ಆಟೋಮೆಟಿಕ್ ಕೇಳುತ್ತೆ. ನಾನು ನಿಮಗೆ ಕ್ಲಿಕ್ ಮಾಡಿ ತೋರಿಸ್ಕೊಡ್ತೀನಿ. ಇವಾಗ ನೋಡ್ಬೋದು, ಇವಾಗ ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು, ಇಲ್ಲಿ ಕರೆಂಟ್ ಪಾಸ್ವರ್ಡ್ ಅಂತ ಕೇಳ್ತದೆ. ನಿಮ್ಮ ಓಲ್ಡ್ ಪಾಸ್ವರ್ಡ್ ನೀವು ಕೇಳುತ್ತೆ. ಸೊ ಅದನ್ನು ನೀವು ಹಾಕಿದ್ರೆ ಮಾತ್ರ ನ್ಯೂ ಪಾಸ್ವರ್ಡ್ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ, ಸೆಟ್ ಮಾಡ್ಬೋದು. ಬಟ್ ನಾನು ನಿಮಗೆ ಓಲ್ಡ್ ಪಾಸ್ವರ್ಡ್ ಮರ್ತೋದ್ರೆ ಏನು ಮಾಡಬೇಕಂದ್ರೆ ಈ ಮೆಥಡಲ್ಲಿ ವರ್ಕ್ ಆಗೋಲ್ಲ. ಅದಕ್ಕೆ ನೀವು ಸಿಂಪಲಾಗಿ ಏನು ಮಾಡಬೇಕಂದ್ರೆ, ಸೊ ಇನ್ಸ್ಟಾಗ್ರಾಮ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಇನ್ಸ್ಟಾಗ್ರಾಮ್ನ ಕ್ಲೋಸ್ ಮಾಡಿದ ನಂತರ ನೀವು ಮಾಡಬೇಕಾಗಿರೋದು, ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಇಲ್ಲಿ ನೀವು ಮಾಡಬೇಕಾಗಿರೋದು ಸ್ಕ್ರಾಲ್ ಡೌನ್ ಮಾಡಬೇಕಾಗುತ್ತೆ. ಸ್ಕ್ರಾಲ್ ಡೌನ್ ಮಾಡ್ತಾ ಬಂದಾಗ ನಿಮ್ಮ ಫೋನಲ್ಲಿ ಗೂಗಲ್ ಅಂತ ಬರುತ್ತೆ. ಇದು ಎಲ್ಲ ಫೋನಲ್ಲಿ ಬರುತ್ತೆ, ನೀವು ಚೆಕ್ ಮಾಡಬೇಕಾಗುತ್ತೆ ಗೂಗಲ್ ಅಂತ. ಸೊ ಗೂಗಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಗೂಗಲ್ ಕ್ಲಿಕ್ ಮಾಡಿದಂತ ನೆಕ್ಸ್ಟ್ ನಿಮಗೆ ಟಾಪಲ್ಲಿ ಈ ರೀತಿ ಬರುತ್ತೆ ನೋಡ್ಬೋದು, ಆಲ್ ಸರ್ವಿಸ್ ಅಂತ ಬರುತ್ತೆ ನೋಡ್ಬೋದು. ಇಲ್ಲಿ ಆಲ್ ಸರ್ವಿಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ಮಾಡಬೇಕಾಗಿರೋಂಥದ್ದು, ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಆಟೋಫಿಲ್ ವಿತ್ ಗೂಗಲ್ ಅಂತ ಬರುತ್ತೆ ನೋಡ್ಬೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದರೆ ಇಲ್ಲಿ ನೋಡ್ಬೋದು ಪಾಸ್ವರ್ಡ್ ಮ್ಯಾನೇಜರ್ ಅಂತ ಬರುತ್ತೆ, ಚೆಕ್ ಮಾಡ್ಬೋದು. ಇಲ್ಲಿ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನಿಮಗೆ ಇಲ್ಲಿ ನಿಮ್ಮ ಈಗಾಗಲೇ ನಿಮ್ಮ ಮೊಬೈಲಲ್ಲಿ ಯಾವುದೆಲ್ಲ ಅಕೌಂಟಿಂಗ್ ಸೈನ್ ಇನ್ ಆಗಿದ್ದೀರಿ ಅದರ ಡೀಟೇಲ್ಸ್ ಬರುತ್ತೆ, ಎಲ್ಲ ಲಿಸ್ಟ್ ಬರುತ್ತೆ. ಇಲ್ಲಿ ನೀವು ಇನ್ಸ್ಟಾಗ್ರಾಮ್ ಎಲ್ಲಿದೆ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ನಾನು ಸ್ಕ್ರಾಲ್ ಡೌನ್ ಮಾಡ್ತೀನಿ. ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗ್ತೀನಿ ನೋಡ್ಬೋದು. ನೋಡ್ಬೋದು ಇಲ್ಲಿ ಇನ್ಸ್ಟಾಗ್ರಾಮ್ ಇದೆ, ಚೆಕ್ ಮಾಡ್ಬೋದು. ಇಲ್ಲಿ 4 ಅಕೌಂಟ್ ಇದೆ ನೋಡ್ಬೋದು. ಇಲ್ಲಿ ಇನ್ಸ್ಟಾಗ್ರಾಮ್ ಇದೆ. ನೀವು ಇಲ್ಲಿ ಇನ್ಸ್ಟಾಗ್ರಾಮ್ನ ಸರ್ಚ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ ಕೇಳುತ್ತೆ, ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ತಿದೆ ನೋಡ್ಬೋದು. ಇಲ್ಲಿ ನನ್ನ ಈ ಮೊಬೈಲಲ್ಲಿ 4 ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಸೊ ಇಲ್ಲಿ ಪಾಸ್ವರ್ಡ್ ಸೇವ್ ಆಗಿದೆ ನೋಡ್ಬೋದು. ಇಲ್ಲಿ 1 ಜೊತೆಗೆ 2 3 4 ನೋಡ್ಬೋದು. ಟೋಟಲ್ ಆಗಿ 4 ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲಿ ಸೇವ್ ಆಗಿದೆ. ನಿಮ್ಮ ಮೊಬೈಲಲ್ಲಿ ಎಷ್ಟು ಇನ್ಸ್ಟಾಗ್ರಾಮ್ ಅಕೌಂಟು ಲಾಗಿನ್ ಇದೆ ಅದು ನಿಮಗೆ ಇಲ್ಲಿ ಡೀಟೇಲ್ಸ್ ಬರುತ್ತೆ. ನನ್ನ ಫೋನಲ್ಲಿ ಇಲ್ಲಿ 4 ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ನಿಮಗೆ ಇಲ್ಲಿ ಯಾವುದರ ಪಾಸ್ವರ್ಡ್ ನಿಮಗೆ ಬೇಕಿದೆ, ಸೊ ಅದರ ನೇಮನ್ನು ಸರ್ಚ್ ಮಾಡ್ಕೊಂಡು ನೋಡ್ಬೋದು. ಇಲ್ಲಿ ನಾನು ಇಲ್ಲಿ ಫಸ್ಟ್ ಇಲ್ಲಿ ಸೆಲೆಕ್ಟ್ ಆಗಿದೆ, ನೀವು ಚೆಕ್ ಮಾಡ್ಕೋಬೋದು. ಆವಾಗ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಐ ಬಟನ್ ಇದೆಯಲ್ಲ ನೋಡ್ಬೋದು, ಐ ಬಟನ್ ಅಂತ ಇಲ್ಲಿ ಐ ಸಿಂಬಲ್ ಇದೆಯಲ್ವಾ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ನಿಮ್ಮ ಪಾಸ್ವರ್ಡ್ ಏನಿದೆ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾನಿಲ್ಲಿ ಬ್ಲರ್ ಮಾಡಿದ್ದೀನಿ ಪ್ರೈವಸಿಯಿಂದ. ಓಕೆ, ನಂತರ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಎದುರುಗಡೆ ಒಂದು ಕಾಪಿ ಬಟನ್ ಇದೆ. ಈ ಕಾಪಿ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗಲೇ ಆ ಪಾಸ್ವರ್ಡ್ ಬಂದುಬಿಟ್ಟು ಕಾಪಿ ಆಗುತ್ತೆ. ಈ ರೀತಿಯಾಗಿ ನೀವು ಇಲ್ಲಿ ಈ ಮೆಥಡಲ್ಲಿ ಸೆಟ್ಟಿಂಗ್ನಲ್ಲಿ ಇನ್ಸ್ಟಾಗ್ರಾಮ್ನ ಪಾಸ್ವರ್ಡ್ ಮರ್ತೋಗಿದ್ರೆ ಅದು ನೀವು ಫೈಂಡ್ ಔಟ್ ಮಾಡ್ಕೋಬೋದು. ಇದು ಒಂದಾಗಿ ತಿಳ್ಕೊಬೋದು. ಇದಾದ ನಂತರ ನಿಮ್ಗೆ ಇದರಲ್ಲಿ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಮೆಥಡ್ ಟ್ರೈ ಮಾಡ್ಬೋದು. ಅದಕ್ಕೆ ನೀವು ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ ಹೋಗಬೇಕಾಗುತ್ತೆ. ಕ್ರೋಮ್ ಬ್ರೌಸರ್ ಹೋದ ನಂತರ ಇಲ್ಲಿ ನೆಕ್ಸ್ಟು ಟಾಪಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡ್ಬೋದು. ಇಲ್ಲಿ
ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಇಲ್ಲಿ ಕೂಡ ನಿಮಗೆ ಸಿಗುತ್ತೆ. ಅಲ್ಲಿ ಸಿಕ್ಕಿಲ್ಲ ಅಂದರೆ ಇಲ್ಲಿ ಸಿಗುತ್ತೆ, ಇಲ್ಲಿ ಸಿಕ್ಕಿಲ್ಲ ಅಂದರೆ ಅಲ್ಲಿ ಸಿಗುತ್ತೆ. ನೋಡ್ಬೋದು ಇಲ್ಲಿ ನಾನು ಸೇವ್ ಆಗಿಲ್ಲ ಈ ಜಿಮೇಲ್ ಐಡಿಯಲ್ಲಿ, ನಿಮ್ದು ಇಲ್ಲಿ ಸೇವ್ ಆಗಿರುತ್ತೆ. ಗೈಸ್ ಕ್ರೋಮ್ ಬ್ರೌಸರ್ನ ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ಲಿ ಕೂಡ ನಿಮಗೆ ಇಲ್ಲಿ ನೀವು ಇನ್ಸ್ಟಾಗ್ರಾಮ್ನ ಪಾಸ್ವರ್ಡನ್ನು ಇಲ್ಲಿ ತಿಳ್ಕೊಬೋದು ಮತ್ತು ಕಾಪಿ ಕೂಡ ಮಾಡ್ಕೋಬೋದು. ಗೈಸ್ ಈ ಎರಡು ಮೆಥಡಲ್ಲಿ ನೀವು ಯಾವುದೇ ಬ್ಯಾಕಪ್ ಇಲ್ಲದೇ ಇನ್ಸ್ಟಾಗ್ರಾಮ್ನ ಪಾಸ್ವರ್ಡನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೋದು. ಗೈಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೂ ಕೂಡ ಆದಷ್ಟು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.